ಅನಕ್ಷರಸ್ಥರಿಗೆ ಅವಿದ್ಯಾವಂತರಿಗೆ ಅನುಕೂಲ ಮಾಡಿಕೊಟ್ಟು ಯಾವುದೋ ಮತದಾರರು ಓಟ್ ಹಾಕದೇ ಇರಲಿಲ್ಲ. ಆದರೆ ಇದು ಹೊರಗಿಡುವ ಧೋರಣೆಯನ್ನು ಈಗ ನಾವು ಮತದಾರರನ್ನ ಹೊರಗಿಡೋದಕ್ಕೆ ಪ್ರಯತ್ನ ಸೇರಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ದೋಷಪೂರಿತ ಮತ್ತು ಸಮಸ್ಯಾತ್ಮಕ ಎಂದು ವ್ಯಾಪಕವಾಗಿ ಎಲ್ಲ ಕಡೆಯೂ ಪರಿಗಣಿಸಲಾದ ಪ್ರಕ್ರಿಯೆಗೆ ಎಲ್ಲರೂ ಹೇಳಿದ್ದಾರೆ. ಇದು ಸಮಸ್ಯಾತ್ಮಕ ಮತ್ತು ವ್ಯಾಪಕವಾಗಿ ಇಟ್ಟಿದ್ದಾರೆ. ಸಮ್ಮತಿಯ ಮುದ್ರೆಯನ್ನು ಕೊಟ್ಟಿರುವ ನ್ಯಾಯಾಲಯ ಅದಕ್ಕೆ ಸಮ್ಮತಿಯ ಆಮೇಲೆ ಈಗ 13 ರಾಜ್ಯಗಳಲ್ಲಿ ಆಗಿದೆ. 13 ರಾಜ್ಯಗಳಲ್ಲಿ 5.9 ಕೋಟಿ ಜನನ ಕೈ ಬಿಟ್ಟಿದ್ದಾರೆ. 5.9 ಕೋಟಿ ಜನ. ನಮ್ಮ ರವಿಕುಮಾರ್ ಅವರು ಹೇಳ್ತಾ ಇದ್ರು, ಮೈಸೂರು ಸಿಟಿ ಒಳಗಡೆ 39,000 ಜನನ ಈಗಾಗಲೇ ಕೈ ಬಿಟ್ಟು ಕಾಂಗ್ರೆಸ್ನವರು ಅವರಿಗೆ ದೂರು ಕೊಟ್ಟಿದ್ದಾರೆ. 19,000 ಜನ ಸೇರ್ಪಡೆ ಮಾಡಿದ್ದಾರೆ. ಅಗತ್ಯ ದಾಖಲೆಗಳನ್ನು ಕುರಿತು ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರವನ್ನು ಕೋರ್ಟ್ ಆಯೋಗಕ್ಕೆ ನೀಡುವುದನ್ನು ಗಮನಿಸಬೇಕು. ಈ ದಾಖಲೆಗಳ ಬಗ್ಗೆ ತಕರಾರಿತ್ತು. ಆ ತಕರಾರನ್ನ ಮತ್ತೆ ಅವರಿಗೆ ಕೊಟ್ಟಿದ್ದಾರೆ, ಮತ್ತೆ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದು ತಪ್ಪು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಏನಂದರೆ, ಇದು ಕೋರ್ಟ್ ಕೂಡ ಅದನ್ನು ಗಮನಿಸಿಲ್ಲ. ಪೌರತ್ವವನ್ನು ನಿಗದಿಪಡಿಸುವ ಅಧಿಕಾರ, ಸೀಮಿತ ಅಧಿಕಾರ ಚುನಾವಣಾ ಆಯೋಗಕ್ಕೆ ಮತದಾರರನ್ನ ಉತ್ಸವದ ವಿಧಿಯಾಗುತ್ತದೆ. ಪೌರತ್ವವನ್ನು ನಿಗದಿ ಮಾಡುವ ಅಧಿಕಾರ ಅದು ಇರೋದು ತುಂಬ ಸೀಮಿತ. ಆದರೆ ಇವತ್ತು ಈ ಮತದಾರರ ಪಟ್ಟಿಯಲ್ಲಿ ಪೌರತ್ವವನ್ನು ನಿಗದಿ ಎಷ್ಟರ ಮಟ್ಟಿಗೆ ಅಂದರೆ, ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 22% ಇರೋದು. ಅಲ್ಲಿ ಪಶ್ಚಿಮ ಬಂಗಾಳದ ಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಮತದಾರರ ಪಟ್ಟಿಯಲ್ಲಿ ಬಿಟ್ಟಿದ್ದೀವಿ. ಅಷ್ಟೇ ಅಲ್ಲ, ಅವರಿಗೆ ಸರ್ಕಾರದ ಯಾವ ಸವಲತ್ತುಗಳು ಸಿಗೋದಿಲ್ಲ. ಅಂದ್ರೆ ಅರ್ಥ ಏನಪ್ಪ ಅಂದರೆ, ಈ ದೇಶದಲ್ಲಿ ಇನ್ನು ಮುಂದೆ 2 ರೀತಿಯ ನಾಗರಿಕರಿರ್ತಾರೆ, ಪ್ರಜೆಗಳಿರ್ತಾರೆ. ಒಂದು ಮತವನ್ನು ಕೊಡುವಂಥ ಪೌರತ್ವ ಇರುವಂಥ ನಾಗರಿಕರು, ಅವರಿಗೆಲ್ಲ ಸವಲತ್ತುಗಳು. ಇನ್ನೊಂದು ವರ್ಗ ಇದೆ, ಆ ವರ್ಗದವರಿಗೆ ನಮ್ಮ ಗುರುತೇ ಇಲ್ಲ, ಮತದಾರರ ಪಟ್ಟಿ ಇಲ್ಲ, ಮತ್ತೊಂದಿಲ್ಲ, ಇರ್ತಾರೆ. ಯಾವಾಗ ಬೇಕು ತಿಳಿಬೋದು, ದುಡಿತಾರೆ, ತಿಂತಾರೆ, ಮಲ್ಕೋತಾರೆ. ಈ ಮಟ್ಟಕ್ಕೆ 2 ರೀತಿಯ ಹಕ್ಕುಗಳನ್ನ ಆಗುವ ಸ್ಥಿತಿ ಇವತ್ತು 20ರ ಭವಿಷ್ಯ ಟ್ರಿಬ್ಯುನಲ್ಗಳಲ್ಲಿ ನ್ಯಾಯಾಲಯ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದೆ. ಈ ಎಲೆಕ್ಷನ್ನಲ್ಲಿ ಓಟ್ ಕೊಟ್ಟಿದ್ದೇನೆ, ಈ ಎಲೆಕ್ಷನ್ನಲ್ಲಿ ಓಟ್ ಕೊಟ್ಟಿದ್ದೇನೆ 22 ಲಕ್ಷ ಜನ ಓಟ್ ಕೊಟ್ಟಿಲ್ಲ. ಕೆಲವು ಕ್ಷೇತ್ರಗಳಲ್ಲಿ 5,000 ಜನರನ್ನ ತೆಗೆದಿದ್ರೆ 1,000 ಅಂತರದಿಂದ ಗೆದ್ದಿದ್ದಾರೆ. ಆ 1,000 ಇವರೇ ಕೊಡ್ಬೋದಾಗಿತ್ತು, ಮತ್ತೊಂದಾಗಿತ್ತು ಆಗ್ತದೆ. ಹೀಗಾಗಿ ಜನ ಓಟ್ ಕೊಡದೇ ರಾಂಗ್ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಮಾಡಿದ್ದಾರೆ. ಇದು ಹಿಟ್ಲರ್ ಕಾಲದಲ್ಲಿ ಯಹೂದಿಗಳನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ಮಾಡಿದ್ರು. ಲಕ್ಷಾಂತರ ಜನ ಕೊಂದರು. ತರಾವರಿ ಚಿತ್ರ ಬೇಕಾದಷ್ಟು ಜೂಗಳು, ನಾವು ಆರ್ಯನ್ಸ್, ನಾವು ಈ ದೇಶವನ್ನು ಆಳೋ ಹಾಕಿರೋದು, ನಮಗೆ ಈ ಪ್ರಪಂಚ ಆಳೋ ಹಾಕಿರೋದು ನಮಗೆ ಜೂಗಳಿಗೆ ಮಾಡಿ. ಇದು ಅದಕ್ಕಿಂತ ಘೋರ. ಇಲ್ಲಿ ಗೋಡೆ ಲಕ್ಷಾಂತರ ಮತದಾರರ ಪಟ್ಟಿಯಿಂದ ಹೊರಗಿಡುವ ಕೆಲಸ ನಡೆದಿದೆ. ಮತದಾರರ ಪಟ್ಟಿಗಿಂತ ಹೊರಗಿಡುವುದು ಮಾತ್ರವಲ್ಲ, ಅಂತಹವರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಇರುವುದಿಲ್ಲ. ಇದು ಬಿಹಾರ ಮತ್ತು ಬಿಜೆಪಿ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಇಂತಹ ಆಘಾತಕಾರಿ ಪ್ರಕ್ರಿಯೆಗೆ ಕರ್ನಾಟಕದಲ್ಲಿ ಅವಕಾಶ ನೀಡಬಾರದು. ಸದರಿ ಪ್ರಕ್ರಿಯೆಯಲ್ಲಿ ಎಲ್ಲ ದಸ್ತಾವೇಜುಗಳು ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು. We want Justice. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಸ್ನೇಹಿತರೆ, ಈಗಾಗಲೇ ದೇಶವ್ಯಾಪಿ ಕೋಟ್ಯಾಂತರ ಜನರ ಮತದಾನದ ಹಕ್ಕನ್ನು ಪ್ರತಿಯಲು ಕೇಂದ್ರ ಚುನಾವಣಾ ಆಯೋಗ ಹೊರಟಿದೆ. ಈಗಾಗಲೇ 13 ರಾಜ್ಯಗಳಲ್ಲಿ ನಡೆಸಿ
6.5 ಕೋಟಿ ಜನರನ್ನು ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ. ಇದರಲ್ಲಿ ಕನಿಷ್ಠ 5 ಕೋಟಿ ಅರ್ಹ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಗೆ ಯಾರ ವಿರೋಧವೂ ಇಲ್ಲ. ಒಂದು ವೇಳೆ ವಿದೇಶೀಯರು ಇದ್ದರೆ ಅವರಿಗೆ ಮತದಾರರ ಹಕ್ಕು ಕೊಡಿ ಎಂದು ಯಾರೂ ಹೇಳುತ್ತಿಲ್ಲ. ಮತದಾರರ ತೀವ್ರ ಪರಿಷ್ಕರಣೆ ನಡೆದಿದೆ. ಆದರೆ